ಡಿಕೆಶಿ ಸಂಪುಟದಲ್ಲಿ ಮತ್ತೊಬ್ಬ ಸಚಿವರ ಅಸಮಾಧಾನ ಭುಗಿಲೆದ್ದಿದೆ. ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡರ ಬಳಿಕ ಮುನಿಯಪ್ಪ ಮತ್ತೆ ಬೇಸರ ಹೊರಹಾಕ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮಾತಾಡಿದ್ದಾಯಿತು ಮುನಿಯಪ್ಪ ಅವರೊಂದಿಗೆ. ಮುನಿಯಪ್ಪನವರು ಮಂದಹಾಸವನ್ನು ತೋರಿಸಿದ್ದಾಯಿತು. ಸುರ್ಜೇವಾಲಾ ಕಾರಿನ ಮುಂದಿನ ಸೀಟಲ್ಲಿ ಅದಕ್ಕೆ ಎಸ್ ಅಂತ ಹೇಳಿದ್ದಾಯಿತು. ಈಗ ಮತ್ತೆ ನೋಡಿದ್ರೆ ಮುನಿಯಪ್ಪನವ್ರದ್ದು ಮತ್ತೆ ಬೇಸರ ಆಗಿದೆ ಅಂತ ಅವ್ರಿಗೆ ಮತ್ತೆ ಮುನಿಸ್ಕೊಂಡ್ಬಿಟ್ಟಿದ್ದಾರೆ ಮುನಿಯಪ್ಪ. ಖುದ್ದು ರಾಹುಲ್ ಗಾಂಧಿ ಜೊತೆಗೆ ಸಚಿವ ಮುನಿಯಪ್ಪ ಇವತ್ತು ಚರ್ಚೆಯನ್ನು ಮಾಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಏನಾಗ್ಬಿಡುತ್ತೆ ನಿಮಗೆ, ರಾಹುಲ್ ಗಾಂಧಿ ಇವತ್ತು ಬಂದಂಥ ಉದ್ದೇಶನೇ ಬೇರೆ, ಅದೇನೋ ಗೊತ್ತಿಲ್ಲ. ರಾಜಕಾರಣದಲ್ಲಿ ಮಾತ್ರ ಸಾಧ್ಯ ರೀ ಇವೆಲ್ಲ, ರಾಜಕಾರಣದಲ್ಲಿ ಮಾತ್ರ ಸಾಧ್ಯ. ರಾಹುಲ್ ಗಾಂಧಿ ಇವತ್ತು ಬಂದಿದ್ದು ಏನಕ್ಕೆ? ದೇವರಾಜ ಅರಸು ಅವರ ಮೊಮ್ಮಗ ತೀರ್ಕೊಂಡಿದ್ರು. ಅವರನ್ನು ನೋಡಿ ಒಂದಷ್ಟು ಅವ್ರಿಗೊಂದು ಪುಷ್ಪ ನಮನ, ಒಂದು ಭಾವನಮನ, ಅವರೊಂದು ಅಂತಿಮ ಯಾತ್ರೆಗೆ ಒಂದು ನಮಸ್ಕರಿಸಿ ಹೋಗೋಣ ಅಂತ ಬಂದಿದ್ದರು. ಏರ್ಪೋರ್ಟಲ್ಲೇ ಕಾದು ಬಿಡೋದಂತೆ ಅವ್ರಿಗೆ. ಏರ್ಪೋರ್ಟಲ್ಲಿ ಕಾದು ಆ ವ್ಯಕ್ತಿ ಒಂದು ಸಾವಿಗೆ ಹೋಗ್ತಿರ್ತಾರಲ್ಲ, ಆ ಮೈಂಡ್ ಸೆಟ್ಟೇ ಬೇರೆ ಅಲ್ವೇನ್ರಿ. ಒಂದು ಸಾವಿಗೆ ಹೋಗ್ತಾ ಇದ್ದೀನಿ ನಾನು, ನಮ್ಮೊಂದಿಗೆ ಇಷ್ಟು ವರ್ಷಗಳ ಕಾಲ ಆ ವ್ಯಕ್ತಿ ಕೆಲಸ ಮಾಡಿದ್ರು. ಸೂರಜ್ ಹೆಗಡೆ ಅವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾಗಿದ್ದರು. ಅವರು ಕೆಲಸ ಮಾಡಿದ್ರು, ಒಡನಾಟ ಇರುತ್ತೆ, ನೆನಪಿರುತ್ತೆ. ಅದಕ್ಕೆ ಬಂದರೆ ಏರ್ಪೋರ್ಟಲ್ಲಿ ಹೋಗಿ ಮಿನಿಸ್ಟರ್ಗಿರಿ ಹಾಗೆ ಮಾಡಿದ್ದೀರಿ, ಮಿನಿಸ್ಟರ್ಗಿರಿ ಹೀಗೆ ಮಾಡಿದಿರಿ ಅಂಥೇಳಿ ಇದು ಅದೇ ಹೇಳಿದ್ನಲ್ಲ, ರಾಜಕಾರಣದಲ್ಲಿ ಮಾತ್ರ ಸಾಧ್ಯ ಇದು. ಬೇರೆ ಕಡೆ ನಾವು ಇದು ನೋಡೋಕ್ಕಾಗಲ್ಲ. ನೀವೇ ಯೋಚನೆ ಮಾಡಿ ನೋಡಿ, ಹಿಂದೆ ಯಾವುದೋ ಸಂಬಂಧಿಕರದು ಅಥವಾ ಯಾರೋ ನಿಮ್ಮ ಪರಿಚಯಸ್ಥರು, ಸ್ನೇಹಿತರು ತೀರ್ಕೊಂಡಿದ್ದಾಗ ಇನ್ಯಾರೋ ಬಂದುಬಿಟ್ಟು ಜಮೀನು ಮಾತಾಡೋಣ ಬಾ, ಮನೆ ಮಾತಾಡೋಣ ಬಾ, ಅಧಿಕಾರ ಮಾತಾಡೋಣ ಬಾ ಅಂದರೆ ನೀವು ಒಪ್ಕೋತೀರಾ ಅದಕ್ಕೆ? ಸೊ ಅದೇನೋ ಈ ರಾಜಕಾರಣ ಮಾತ್ರ ಈ ಮಟ್ಟಕ್ಕೆ ಇಳಿದಿರೋದು ಇವತ್ತಿಗೆ. ರಾಹುಲ್ ಗಾಂಧಿ ಬಂದಿರೋದು ಸೂರಜ್ ಹೆಗಡೆ ಸಾವಿಗೆ ಅಂತ ಬಂದಿದ್ದಾರೆ ಅವರು ಅಷ್ಟೇ. ಅಲ್ಲಿ ಹೋಗಿಬಿಟ್ಟು ಈ ಮಿನಿಸ್ಟರ್ಗಿರಿ ಚರ್ಚೆಗಳಂತೆ. ರಾಹುಲ್ ಗಾಂಧಿಯವ್ರಿಗೋಸ್ಕರ ಕಾದು ಕುಳಿತು ಭೇಟಿಯಾಗಿರೋದು ಕೆ ಎಚ್ ಮುನಿಯಪ್ಪ. ರಾಹುಲ್ ಬೆಂಗಳೂರಿಗೆ ತೆರಳಿದ್ರು ಕೂಡ ಕಾದುಕೊಂಡೇ ಕುಳಿತಿದ್ದು ಮುನಿಯಪ್ಪನವರು. ಮುನಿಯಪ್ಪ ಬೇಡಿಕೆ ಏನು ಅಂದರೆ, ಆಹಾರ ಹಾಗೂ ನಾಗರಿಕ ಸರಬರಾಜು ಸಚಿವ ಅವರು ಸಿದ್ದರಾಮಯ್ಯ ಸಂಪುಟದಲ್ಲಿ ಇದೇ ಖಾತೆ ಕೊಟ್ಟಿದ್ರಿ, ಈಗಲೂ ಅದೇ ಖಾತೆ ಕೊಟ್ಟಿದ್ದಕ್ಕೆ ಅವರಿಗೆ ಬೇಸರ ಆಗಿದ್ದಂತೆ. ಆಹಾರ ಖಾತೆ ಬದಲಾವಣೆ ಮತ್ತು DCM ಸ್ಥಾನ ನನಗೆ ಕೊಟ್ಟುಬಿಡಿ ಅಂತ ಮುನಿಯಪ್ಪನವರ ಬೇಡಿಕೆ. ಇದಕ್ಕೆ ಖಾತೆ ಬದಲಾವಣೆಗೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಹೈಕಮಾಂಡ್ ಹೇಳಿದಂತೆ ನಡ್ಕೊಳ್ತೀನಿ ನಾನು ಕಾಂಗ್ರೆಸ್ ಪಕ್ಷದ ಸಿಪಾಯಿ. DCM ಮಾಡುವಂತೆ ನಮ್ಮ ಕಾರ್ಯಕರ್ತರು ಬೇಡಿಕೆ ಇಟ್ಟುಬಿಟ್ಟಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಅವರ ಹೇಳಿಕೆ ಇದು. ನಿನ್ನೆನೆ ಮೀಟಿಂಗ್ ಮಾಡಿದ್ದೀನಿ, ನಿನ್ನೆನೆ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಕೆಲಸ ಶುರುವಾಗಿದೆ. ಆಹಾರ ಖಾತೆ ತಮ್ಗೆ ಇಷ್ಟ ಆಗಿದೆ ಸರ್, ಕಂಟಿನ್ಯೂ ಮಾಡೋದಕ್ಕೆ ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ. ಮುಂದೆ ಅವ್ರು ಏನ್ ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ನಾನು ಸೀನಿಯರ್ ಇದ್ದೀನಿ, ನನಗೆ ಒಂದು ಬಡವರಿಗೆ ಕೆಲಸ ಮಾಡುವಂಥದ್ದು ಕೊಡಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, ACC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೇನೆ. ನಾನು ಶಿಸ್ತಿನ ಸಿಪಾಯಿ, ಅವ್ರು ಏನು ಹೇಳಿದ್ರೆ ಅದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನೆನ್ನೆನೆ ಕೆಲಸ ಶುರು ಮಾಡಿ. ಅಂದ್ರೆ ಹೆಚ್ಚುವರಿ ಖಾತೆ ಕೇಳ್ತಿದ್ದಾರೆ ಸರ್, ಮತ್ತೊಂದು ಹೆಚ್ಚುವರಿ ಖಾತೆ ಖಾತೆ ಬದಲಾಯಿಸಬೇಕು. ಅದು ಏನ್ ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾನು ಮುಂದೆ ಇಟ್ಟಿದ್ದೆ. ಸರ್, ಈಗ ಸಮಾಜ ಕಲ್ಯಾಣ ಖಾತೆ ಬಗ್ಗೆ